ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವಿಧಾನ ಪರಿಷತ್ನ 4 ಸ್ಥಾನಗಳಿಗೆ ನಾಮನಿರ್ದೇಶನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ವ್ಯಕ್ತಿಗಳನ್ನ ವಿಧಾನ ಪರಿಷತ್ಗೆ ನಾಮಕರಣ ಮಾಡಿ ಸಭಾಪತಿ ಬಸವರಾಜ ಹೊರಟ್ಟಿ ಪತ್ರ, ಸಂವಿಧಾನದ ಆಶೋತ್ತರಗಳ ಅನ್ವಯ ಅರ್ಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ. ಈ ಹಿಂದೆ ಸಾಹಿತ್ಯ, ಸಂಗೀತ, ಕಲೆ, ಸಂಸ್ಕೃತಿ, ಮಾಧ್ಯಮ, ಶಿಕ್ಷಣ, ಸಮಾಜ ಸೇವೆಯನ್ನು ಮಾಡಿದವರು ನಾಮನಿರ್ದೇಶನವಾಗಿದ್ದರು. ಹೊರಟ್ಟಿ ಪತ್ರವನ್ನು ಬರೆದಿದ್ದಾರೆ. ಅವರು ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಆದರೆ ಇಂದಿನ ದಿನದಲ್ಲಿ ಚುನಾವಣೆಯಲ್ಲಿ ಸೋತವರು, ನಾಯಕರ ಬೆಂಬಲಿಗರು ನಾಮನಿರ್ದೇಶನವಾಗ್ತಾ ಇದ್ದಾರೆ. ಈ ಬಾರಿ ಸಾಧ್ಯವಾದಷ್ಟು ಮಹನೀಯರ ನಾಮನಿರ್ದೇಶನ ಮಾಡಿ. ನಾಮನಿರ್ದೇಶನ ಮಾಡುತ್ತೀರಿ ಎಂದು ನಾನು ನಂಬಿದ್ದೇನೆ. ಸಿಎಂ ಹಾಗೆ DCMಗೆ ಪತ್ರವನ್ನು ಬರೆದಿದ್ದಾರೆ ಸಭಾಪತಿ ಬಸವರಾಜ ಹೊರಟ್ಟಿ. ಸಭಾಪತಿಯವರು ಅವರೇ ಪತ್ರ ಬರೆದಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಅರ್ಥ ಮಾಡ್ಕೊಳ್ಬೇಕು ಯಾರ್ಯಾರೆಲ್ಲ ಅಲ್ಲಿ ಒಳಗಡೆ ಹೋಗ್ತಿದ್ದಾರೆ ಅಂತ. ಆಯ್ಕೆಯಾಗಿ ಎಲ್ಲ ಪಕ್ಷದವರು ಅಷ್ಟೇ, ಅರ್ಹತೆ ಇಲ್ಲದವರು, ಯೋಗ್ಯತೆ ಇಲ್ಲದೇ ಇದ್ದಂಥವರು ಕೂಡ ಒಳಗಡೆ MLC ಸೀಟಲ್ಲಿ ಕೂತ್ಕೊಳ್ತಿದ್ದಾರೆ ಅಂತ ಅರ್ಥ. ಯಾಕಂದರೆ ಚಿಂತಕರ ಚಾವಡಿ ಅಂತ ಹೇಳ್ತೀವಿ ನಾವು ವಿಧಾನ ಪರಿಷತ್ತನ್ನು. ಈಗ ಕಾಂಗ್ರೆಸ್ಗೆ ಅವಕಾಶ ಇದೆ 4 ಸ್ಥಾನಗಳನ್ನು ಭರ್ತಿ ಮಾಡಲಿಕ್ಕೆ. ಇನ್ನೂ ಹೈಕಮಾಂಡ್ಗೆ ಲಿಸ್ಟನ್ನು ಕಳಿಸ್ಬೇಕು. ಆಕಾಂಕ್ಷಿಗಳು ಸಿಕ್ಕಾಪಟ್ಟೆ ಇದ್ದಾರೆ, 25-30 ಜನ ಇದ್ದಾರೆ. DK ಶಿವಕುಮಾರ್ ಅವ್ರ ಪರವಾಗಿ ಕೆಲವೊಂದು ಜನ ಲಾಬಿ ಮಾಡ್ತಿದ್ದಾರೆ, ಸಿದ್ದರಾಮಯ್ಯ ಅವ್ರ ಪರವಾಗಿ ಕೆಲವೊಂದು ಜನ ಬರ್ತಿದ್ದಾರೆ ನಮ್ಮ ಕೊಡಿ ಅಂಥೇಳಿ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹಿಂದೆ ಮುಂದೆ ಗುರುಸ್ಕೊಂಡಂತರು ಇದ್ದಾರೆ. ಹಾಗಾಗಿ ಹೊರಟ್ಟಿಯವರು ಒತ್ತಾಯ ಅಷ್ಟೇ, ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ. ಅವರ ಒಂದು ಕೊಡುಗೆಯನ್ನು ನೋಡಿ ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ ಅಂಥೇಳಿ. ಚುನಾವಣೆಯಲ್ಲಿ ಸೋತವರು ಅಥವಾ ಬಲಗೈ ಬಂಟ, ಎಡಗೈ ಬಂಟ ಇಂಥವ್ರಿಗೆಲ್ಲ ಅವಕಾಶವನ್ನು ಕೊಡಬೇಡಿ. ಅದರದೇ ಆದಂಥ ಒಂದು ಮಹತ್ವ ವಿಧಾನ ಪರಿಷತ್ಗೆ. ಹಾಗಾಗಿ ಮಹನೀಯರನ್ನು ನಾಮನಿರ್ದೇಶನ ಮಾಡಿ ಅಂಥೇಳಿ ಸ್ವತಃ ಸಭಾಪತಿ ಹೊರಟ್ಟಿಯವರೇ ಈಗ CM DCMಗೆ ಪತ್ರವನ್ನು ಬರೆದಿದ್ದಾರೆ. ಯಾಕಂದರೆ ನಾವು ಈ ಹಿಂದೆ ನೋಡಿದ್ದೇವೆ, ಧರ್ಮೇಗೌಡರ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅಂಥೇಳಿ ಕಿತ್ತಾಡಿಕೊಂಡಿದ್ರು, ಹೊಡೆದಾಡಿಕೊಂಡಿದ್ರು ಅಲ್ಲಿ ಸದಸ್ಯರು. ಇತ್ತೀಚೆಗೆ ನೋಡಿದ ವಿಧಾನಸಭೆಯಲ್ಲಿ ಹೆಂಗಾಯಿತು ಅಂತ. ಹಾಗಾಗಿಯೇ ಈಗ ಸಂವಿಧಾನದ ಆಶೋತ್ತರಗಳನ್ನು ಎತ್ತಿ ಹಿಡಿಯುವಂಥ ಕೆಲಸ ಆಗಬೇಕು. ಸಾಹಿತ್ಯ, ಸಂಗೀತ, ಮಾಧ್ಯಮ, ಸಮಾಜ ಸೇವೆ ಮಾಡಿದಂಥವ್ರಿಗೆ ಅವಕಾಶವನ್ನು ಮಾಡಿಕೊಡಿ ಅಂಥೇಳಿ ಹೊರಟ್ಟಿಯವರು ಕೇಳ್ಕೊಂಡಿದ್ದಾರೆ. ಅವ್ರು ಕೇಳ್ಕೊಂಡಿದ್ರಲ್ಲೂ ಕೂಡ ಬಹಳ ಅರ್ಥವಿದೆ. ಯಾಕಂದರೆ ಇತ್ತೀಚೆಗೆ ಈ ಸ್ಥಾನಗಳು ಏನಂತ ಆಗ್ತದೆ ಅಂತ ಹೇಳಿದ್ರೆ, ದುಡ್ಡಿದ್ದವರು, ತೋಳ್ಬಲ ಇದ್ದಂಥವರು ಇವರಿಗೆ ಹೆಚ್ಚಾಗಿ ಕೊಡಲಾಗ್ತಾ ಇದೆ.